ಓಂ ಶಕ್ತಿ ಓಂ ಶಕ್ತಿ ಎಲ್ರಿಗೂ ನಮಸ್ಕಾರ. ಏನಿವತ್ತು ಗಡ್ಡೂರು ಪಂಚಾಯತಿ ಸೇರಿರುವಂತಹ ಚಿಕ್ಕಗೊಲ್ಲಹಳ್ಳಿ ಗ್ರಾಮದಲ್ಲಿ ಇವತ್ತು ಓಂ ಶಕ್ತಿ ದೇವಸ್ಥಾನಕ್ಕೆ ಪ್ರವಾಸ ಹಮ್ಮಿಕೊಂಡಿರುವ 3 ಬಸ್ಸುಗಳನ್ನು ಚಾಲನೆ ಮಾಡೋದಕ್ಕೆ ಪಂಚಾಯತಿಯ ನಾಯಕರು, ಮುಖಂಡರು ಮತ್ತು ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಎಲ್ಲರೂ ಸೇರಿ ಇವತ್ತು ಚಾಲನೆ ಮಾಡ್ತಾ ಇದ್ದಾರೋ. ಈ ಚಾಲನೆ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ಪ್ರಭಾಕರ್ ರೆಡ್ಡಿ ಅನ್ನೋರು ಹೊಂದಿದ್ದಾರೆ. ಅದೇ ರೀತಿ ನಮ್ಮ ಪಂಚಾಯತಿ ಅಧ್ಯಕ್ಷರಾದ ಪಾರ್ವತಮ್ಮ ರಾಜು ಅವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ನೆಂಗ್ಲಿ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀಪತಿ ಅವರು ಬಂದಿದ್ದಾರೆ. ಅದೇ ರೀತಿ ಬಾಸ್ಮಟ್ನಪಲ್ಲಿ ಸೋಮು ಅವರು ಬಂದಿದ್ದಾರೆ, ಸದಸ್ಯರಲ್ಲ ಇವಾಗ ಸದಸ್ಯರು. ಮತ್ತು ಡೈರಿ ಪ್ರೆಸಿಡೆಂಟ್ ಸೀನಣ್ಣವರು ಮತ್ತು ರಾಮಚಂದ್ರಪ್ಪನವರು ಮತ್ತು ಎಲ್ಲ ಗ್ರಾಮಸ್ಥರು ಹಿರಿಯರು, ಅಣ್ಣ ತಮ್ಮಂದರು ಎಲ್ಲರೂ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ. ಅದಕ್ಕೆ ಪ್ರತ್ಯೇಕವಾಗಿ ನಮ್ಮ ಓಂ ಶಕ್ತಿ ತಾಯಂದಿರು ಬಂದಿದ್ದಾರೆ. ಎಲ್ರಿಗೂ ನಮಸ್ಕರಿಸ್ತಾ, ಏನು ಇವತ್ತು ಈ ಬಸ್ ಚಾಲನೆಗೆ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಬರಬೇಕಾಗಿತ್ತು. ಅದೇ ರೀತಿ ಕಾಡೇನಹಳ್ಳಿ ನಾಗರಾಜನವರು ಬರಬೇಕಾಗಿತ್ತು. ಇವತ್ತು ನಮಗೊಂದು ವಿಶೇಷವೇನೇನೆಂದ್ರೆ, ಕಾಡೇನಹಳ್ಳಿ ನಾಗರಾಜನವ್ರದ್ದು ಹುಟ್ಟು ಹಬ್ಬವನ್ನ ಶುಭಾಶಯಗಳನ್ನು ಎಲ್ಲರೂ ಕೋರೋಣ. ಯಾಕಂದ್ರೆ ಆ ದೇವರು ನಾಗರಾಜನವ್ರಿಗೆ ಆಶೀರ್ವಾದ ಇರಲಿ ಅಂತೇಳಿ ಆ ದೇವ್ರ ಹತ್ರ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಅದೇ ರೀತಿ ಇವತ್ತು 7 ವರ್ಷಗಳಿಂದ ಸತತ ನಮ್ಮ ಶಾಸಕರು ಪ್ರತಿ ವರ್ಷನೂ ಓಂ ಶಕ್ತಿ ಮಾಲದಾರರು ತಾಯಂದಿರಿಗೆ ಬಸ್ಸನ್ನು ಕಳಿಸ್ತಾ ಇದ್ದಾರೆ. ಅಂದ್ರೆ ಒಂದು ವರ್ಷಕ್ಕೆ 100 ಬಸ್ ಜಾಸ್ತಿನೇ ಆಗ್ತಾ ಇದೆ. ಒಂದೊಂದು ವರ್ಷಕ್ಕೆ 100 ಬಸ್ ಜಾಸ್ತಿ ಆಗ್ತಾ ಇದೆ. ನಮ್ಮ ತಾಯಂದಿರು 35,000 40,000 ತಾಯಂದಿರು ಹೋಗಿ ಇವತ್ತು ದರ್ಶನ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಒಂದು ವರ್ಷಕ್ಕೆ. ಅದೇ ರೀತಿ ಇವತ್ತು ನೀವೆಲ್ಲರೂ ಆಶೀರ್ವಾದ ಮಾಡಿದ್ದಕ್ಕೆ ನಮ್ಮ ಸಮೃದ್ಧಿ ಮಂಜನವರು ಶಾಸಕರಾದ್ರು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡಿದ್ರೆ ಅವ್ರು ಒಳ್ಳೆ ಸರ್ಕಾರದಿಂದ ಒಳ್ಳೆ ಕೆಲಸಗಳು ತಂದು ಒಳ್ಳೆ ಕೆಲಸಗಳು ನಮ್ಮ ತಾಲೂಕು ಮಾಡ್ಬೋದು. ನಿಮ್ಮ ಆಶೀರ್ವಾದ ಇದ್ರೇನೆ ನಾವೇನು ಯಾರನ್ನು ಮಾಡೋಕ್ಕಾಗೋದು, ಏನು ಮಾಡೋಕ್ಕಾಗೋದು. ಇವತ್ತು ನಿಮ್ಮ ಆಶೀರ್ವಾದದಿಂದಾನೇ ಎಲ್ಲ ಯಾವೇ ಒಂದು ಕಾರ್ಯಕ್ರಮಗಳಾಗ್ಲಿ, ಒಂದು ಉದ್ಯೋಗಗಳಾಗ್ಲಿ ನೀವು ಆಶೀರ್ವಾದದಿಂದಾನೇ ಆಗೋದು. ಇವತ್ತು ನೀವೆಲ್ಲರೂ ಆ ದೇವಸ್ಥಾನಕ್ಕೆ ಹೋಗಿ ಆ ದೇವ್ರ ದರ್ಶನ ಮಾಡಿಕೊಂಡು ಆರಾಮಾಗಿ ಬರ್ಬೇಕು. ಯಾಕಂದ್ರೆ ಮಕ್ಕಳು ಜೊತೆಯಲ್ಲಿರ್ತಾರೆ. ಮಕ್ಕಳನ್ನ ಕೈ ಬಿಡಬೇಡ್ರಿ, ಕೈಯಲ್ಲಿ ಇಟ್ಕೊಳ್ರಿ. ಲಕ್ಷಾಂತರ ಭಕ್ತಾದಿಗಳಲ್ಲಿರ್ತಾರೆ. ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ನಮ್ಮ ಕುಟುಂಬನೆಲ್ಲ ಚೆನ್ನಾಗಿರ್ಬೇಕು, ನಮ್ಮ ಊರು ಚೆನ್ನಾಗಿರ್ಬೇಕು, ನಮ್ಮ ತಾಲೂಕು ಚೆನ್ನಾಗಿರ್ಬೇಕು ಅಂತೇಳಿ ಇವತ್ತು ನೀವೆಲ್ಲ ಭಕ್ತಿಯಿಂದ ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು. ಅದೇ ರೀತಿ ಇವತ್ತು ನೀವು ಆ ದೇವರ ದರ್ಶನಕ್ಕೆ ಹೋದಾಗ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಆಗ್ಲಿ, ನಮ್ಮ ಆರೋಗ್ಯ ಆಗ್ಲಿ, ನಮ್ಗೆ ಒಳ್ಳೆ ಮಳೆ ಬೀಳ್ಬೇಕು, ಬೆಳೆ ಆಗ್ಬೇಕು, ರೈತರಿಗೆ ಚೆನ್ನಾಗಿರ್ಬೇಕು. ರೈತರು ಚೆನ್ನಾಗಿದ್ರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತ ಹೇಳಿವಿ. ನಾವು ಅಲ್ಲಿ ದೇವರ ಹತ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕು. ಅದೇ ರೀತಿ ನೀವೆಲ್ಲರೂ ಹೋಗಿ ಆ ದರ್ಶನ ಮಾಡ್ಕೊಂಡ್ಬಂದು ಆರಾಮಾಗಿ ಬನ್ನಿ. ಯಾವುದೋ ಒಂದು 1 hour ಲೇಟ್ ಆದ್ರೂ ಪರವಾಗಿಲ್ಲ, ನಿಧಾನಾಗಿ ಬನ್ನಿ. ಎಲ್ಲರೂ ಬಸ್ಸಲ್ಲಿ ಎಲ್ಲರೂ ಹತ್ತಿದ್ದಾರೆ ನೋಡ್ಕೊಳ್ರಿ. ಯಾಕಂದ್ರೆ ನಾವು ದೇವ್ರ ಭಕ್ತಿ, ದೇವ್ರ ದರ್ಶನಕ್ಕೆ ಹೋಗೋದು ನಮ್ಗೆ ಯಾವ್ದು ಇದಾಗಬಾರ್ದು. ಯಾಕಂದ್ರೆ ಈ 2024ರಲ್ಲಿ ಒಂದು ಘಟನೆಗಳು ನಡೆದಲ್ಲ, ಅದು 2025ನಲ್ಲಿ ನಡೀಬಾರ್ದು ಅಂತೇಳಿ ಆ ದೇವ್ರ ಹತ್ರ ಮಾಡ್ರಿ. ಆ 24ರಲ್ಲಿ ನಡೆದ ಒಂದು ಘಟನೆಗೆ ನಮ್ಮ ಶಾಸಕರು ಮೃತ್ಯುಂಜಯ ಓಂ ಅಂತ ಮಾಡಿಸ್ತಾ ಇದೆ ಮುಳಬಾಲ್ ತಾಲೂಕಲ್ಲಿ. ನಮ್ಮ ತಾಲೂಕಿನ ಜನತೆಗೆ ಯಾವುದೇ ಪ್ರಾಬ್ಲಮ್ ಆಗ್ಬಾರ್ದು ಅಂತೇಳಿ ಒಂದು ಓಮನ್ನ ಮಾಡಿಸ್ತಾ ಇದಾರೆ. ಅದೇ ರೀತಿ ಮಾಲ್ದಾರು ನಮ್ಮ ತಾಯಂದಿರು ಮೇಲ್ಮತ್ತೂರ್ಗೆ ಹೋಗಿ ಅಲ್ಲೊಂದು ದರ್ಶನ ಮಾಡ್ಕೊಂಡ್ ಬರ್ತಾ ಇದಾರೆ. ಎಲ್ಲರೂ ಚೆನ್ನಾಗಿರ್ಬೇಕು, ನಮ್ಮ ತಾಲೂಕೆಲ್ಲ ಚೆನ್ನಾಗಿರ್ಬೇಕು, ಯಾವುದೇ ಒಂದು ಪ್ರಾಬ್ಲಮ್ ಆಗದಿರ ನಾವೆಲ್ಲರೂ ಚೆನ್ನಾಗಿರ್ಬೇಕು, ಆರೋಗ್ಯ ಇರ್ಬೇಕು ಅಂತೇಳಿ ಆ ದೇವ್ರ ಹತ್ರ ಹೋಗಿ ನೀವೆಲ್ಲರೂ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೇಕು. ಎಲ್ಲರೂ ನಮ್ಮ ನಾಯಕರು, ಮುಖಂಡರು ಎಲ್ಲರೂ ಈ ಬಸ್ ಚಾಲನೆ ಮಾಡೋದ್ರಿಗೆ ಎಲ್ರಿಗೂ ನಮಸ್ಕರಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಓಂ ಶಕ್ತಿ, ಓಂ ಶಕ್ತಿ, ಯಾವ್ರು
ಸುಮ್ಮ ಅನ್ನ ವಸ್ತು ಹೋಗ್ಲಿಕ್ಕ ಒಬ್ಬ ಸಪ್ರೇಟ್ ಸಿಗತ್ತದ್ದು. గుర్సక్తులు దిగైన ఫోటోలు వీడియోల పోనేపా వీళ్ళంతా కూడా ఓం శక్తి ಓಂ ಶಕ್ತಿ ಓಂ ಶಕ್ತಿ ಪರಾಶಕ್ತಿ ಓಂ ಶಕ್ತಿ ಪರಾಶಕ್ತಿ. ನಮ್ಮ ಚಿಕ್ಕಗೊಳ್ಳಹಳ್ಳಿಗೆ ಶ್ರೀ ಸಮೃದ್ಧಿ ಮಂಜಣ್ಣ ಅವರು ಬಸ್ಗಳು ಕಳಿಸಿದ್ದಾರೆ. ಅದರಿಂದ ಮಂಜಣ್ಣ ಅವರು ಬರೋಕ್ಕಾಗಿಲ್ಲ. ನಮ್ಮ ನಗವಾರ ಸತ್ಯನ್ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಚಪ್ಪಲೆ ಅದೇ ರೀತಿ ನಮ್ಮ ಗ್ರಾಮಸ್ಥರು ಪ್ರಭಾಕರ್ ರೆಡ್ಡಣ್ಣವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ನೆಂಗ್ಲಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಲಕ್ಷ್ಮೀಪತಿಯನ್ನವ್ರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಪಂಚಾಯತಿ ಚೇರ್ಮನ್ ಆದ ರಾಜನ್ ಅವ್ರು ಬಂದಿದ್ದಾರೆ. ಅವ್ರಿಗೂ ಸ್ವಲ್ಪ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಡೈರಿ ಪ್ರೆಸಿಡೆಂಟ್ ರಾಮಚಂದ್ರಪ್ಪ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀವಿ. ಏರೇಟಿ ಅದೇ ರೀತಿ ನಮ್ಮ JDS ಮುಖಂಡ ನಮ್ಮ ಇದು ಪಾರ್ಟಿಯಿಂದ ನಮ್ಮ ರಮೇಶ್ ಅಣ್ಣ ಅವ್ರಿಗೆ, ನಮ್ಮೂರ ಗ್ರಾಮಸ್ಥರು ರಮೇಶ್ ಅಣ್ಣ ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಚಿಕ್ಕಗೊಳ್ಳಹಳ್ಳಿ ರೆಡ್ಡಪ್ಪ ಅವರು ಇದ್ದಾರೆ. ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸ್ವಾಗತ ಬಯಸ್ತಾ ಇದ್ದೀವಿ. ಈ ಸತ್ಯನ್ ಅವರು ಒಂದ್ 4 ಮಾತಾಡ್ಬೇಕು ಅಂತ ಹೇಳ್ಬಿಟ್ಟು ರಾಮಚಂದ್ರಪ್ಪ ಅವರು